ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ನಿಮ್ಮ ಹತ್ರ ಒಂದು ವಿಚಾರವನ್ನು, ಭಾಳ ಪ್ರಮುಖವಾದ ವಿಚಾರವನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂತ ಹೇಳಿದರೆ, ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಈ ವಿಡಿಯೋ. ನಾನು ಕಳೆದ ಸುಮಾರು 10 ತಿಂಗಳಿಂದ ಏನು ಸರ್ಕಾರಿ ನೌಕರಿಯಲ್ಲಿ ಇದ್ದೀನಿ. ಈ 10 ತಿಂಗಳಲ್ಲಿ ನನಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬಂದಲ್ಲಿ ನಾನು ಬಹುತೇಕ ಸಂದರ್ಭಗಳಲ್ಲಿ ನಾನು ಸರ್ಕಾರಿ ಆಸ್ಪತ್ರೆಗಳಿಗೇ ಹೋಗಿ ತೋರಿಸ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿ ಏನು ಫೆಸಿಲಿಟಿಗಳು ಸಿಗ್ತಾ ಇದೆ ಅಂತ ಹೇಳಿ ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತು ನಾನು ಕಣ್ಣಾರೆ ಅನುಭವಿಸಿದ್ದೀನಿ. ಹಾಗಾಗಿ ಆ ವಿಚಾರವನ್ನು ಇವತ್ತು ನಿಮ್ಮಲ್ಲಿ ಶೇರ್ ಮಾಡಬೇಕು. ಮತ್ತು ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಹೋಗಿ ತೋರಿಸ್ಕೊಳ್ಬೋದು, ಅದ್ರ ಮೂಲಕ ಅವರು ಯಾವ ರೀತಿ ಬೆನಿಫಿಟ್ಗಳನ್ನು ತಾವು ಪಡ್ಕೋಬೋದು, ಮತ್ತು ಜನಸಾಮಾನ್ಯರಿಗೂ ಕೂಡ ಆ ಬೆನಿಫಿಟ್ಗಳು ಸಿಗೋ ಥರ ಮಾಡ್ಬೋದು ಅಂತ ಹೇಳಿ ನನಗೆ ಒಂದು ವಿಚಾರ ಬಂತು. ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಂಧುಗಳೇ, ಏನಂದರೆ ನಾನು ಹೇಳಿದಾಗೆ ಕಳೆದ 10 ತಿಂಗಳಲ್ಲಿ ನನಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಂದಲ್ಲಿ ನಾನು ನನ್ನ ಹತ್ತಿರದಲ್ಲಿ ಯಾವುದು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿಗೆ ಹೋಗಿ ನಾನು ತೋರಿಸ್ಕೊಳ್ತಾ ಇದ್ದೆ ಡಾಕ್ಟ್ರಿಗೆ. ಸೊ ಇಲ್ಲಿ ನಾನು ಕೆಲಸ ಮಾಡ್ತಾ ಇರುವಂಥ ಜಾಗದಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಮತ್ತು ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಒಂದು ತಾಲೂಕು ಮಟ್ಟದ ಆಸ್ಪತ್ರೆ ಇದೆ, ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆ ಬೇಕು ಅಂತ ಹೇಳಿದರೆ ಸುಮಾರು 40 ಕಿಲೋಮೀಟ್ರ್ ದೂರ ಹೋಗಬೇಕಾಗತ್ತೆ. ನಾನಿರೋದು ಒಂದು ರೂರಲ್ ಏರಿಯಾದಲ್ಲಿ. ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಈ ಹತ್ತಿರದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ನಾನು ತೋರಿಸ್ಕೊಳ್ತಾ ಇದ್ದೆ. ಮತ್ತು ಇಲ್ಲಿ ಕೆಲವು ಪ್ರೈವೇಟ್ ಕ್ಲಿನಿಕ್ಗಳು ಕೂಡ ಇದ್ದಾವೆ, ಮತ್ತು ಅಫ್ಕೋರ್ಸ್ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ನಮಗೆ ಪ್ರೈವೇಟ್ ಆಸ್ಪತ್ರೆಗಳು ಇದೆ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ತುಂಬಾ ಒಂದು ಸುಸಜ್ಜಿತವಾದ ಮತ್ತು ಒಂದು ರೀತಿ ಕಾರ್ಪೊರೇಟ್ ಶೈಲಿಯಲ್ಲಿ ಇರುವಂಥ ಆಸ್ಪತ್ರೆಗಳು ಕೂಡ ಇದ್ದಾವೆ. ಸೊ ಆ ವಿಚಾರದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಬೇಕು ಅಂತ ಇರೋದು. ನಾನು ಹೇಳಿದಾಗೆ ನಾನು ಇಲ್ಲಿನ ಸುತ್ತಮುತ್ತಲೂ ಇರುವಂತಹ ಹತ್ತಿರದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು 2-3 ಬಾರಿ ಹೋಗಿದ್ದೀನಿ, ಮತ್ತು ತಾಲೂಕು ಆಸ್ಪತ್ರೆಗೆ ಕೂಡ ಒಂದು 3 ಬಾರಿ ಹೋಗಿದ್ದೀನಿ. ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ನಾನು ಅಲ್ಲಿಯೇ ಕನ್ಸಲ್ಟೇಷನನ್ನು ಮಾಡಿದ್ದೀನಿ. ನಾನು ಇವತ್ತು ಪ್ರಾಮಾಣಿಕವಾಗಿ ನಿಮಗೆ ಅಲ್ಲಿ ಏನು ವ್ಯವಸ್ಥೆ ಇದೆ, ನಿಜಕ್ಕೂ ಅಲ್ಲಿ ಸಿಗಬೇಕಾದಷ್ಟು ಫೆಸಿಲಿಟಿಗಳು ಸಿಗ್ತಾ ಇದೆಯಾ, ಆ ಎಲ್ಲ ಔಷಧಿಗಳು ಏನು ನಿಮಗೆ ಸಿಗ್ತಾ ಇದೆಯಾ ಅಂತ ಹೇಳಿ ನನಗೆ ಏನು ಅನುಭವಕ್ಕೆ ಬಂತು ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು 2-3 ಬಾರಿ ಹೋಗಿದ್ದೀನಲ್ಲ ಈ ಕಳೆದ 10 ತಿಂಗಳಲ್ಲಿ. ಅಲ್ಲಿ ಒಳ್ಳೆ ವ್ಯವಸ್ಥೆ ಇದೆ, ಆಸ್ಪತ್ರೆ ತುಂಬ ಕ್ಲೀನಾಗಿದೆ, ಸಿಬ್ಬಂದಿಗಳು ಕೂಡ ಚೆನ್ನಾಗಿ ಎಲ್ಲರೂ ನೇಮಕ ಆಗಿದ್ದಾರೆ, ಮತ್ತು ಡಾಕ್ಟ್ರು ಕೂಡ ಒಬ್ಬರು ಮೆಡಿಕಲ್ ಆಫೀಸರ್ ಇದ್ದಾರೆ. ಅವರು ಚೆನ್ನಾಗಿ ಬಹುತೇಕ ಎಲ್ಲ ಪೇಷಂಟ್ಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದರು. ನಾನು ಕೂಡ ಗಮನಿಸಿದ್ದೀನಿ, ಮತ್ತು ನಾನು ಕೂಡ ಚೆನ್ನಾಗಿ ಅವರು ಒಬ್ಬ ಪೇಷಂಟನ್ನು ಯಾವ ರೀತಿ ಮಾತಾಡಿಸ್ಬೇಕು ನೋಡಬೇಕು ಡಾಕ್ಟರ್, ಆ ರೀತಿಯಾಗಿ ಅವರು ಕನ್ಸಲ್ಟೇಷನ್ನ ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿತ್ತು. ಅದರಲ್ಲಿ ಯಾವುದು ನನಗೆ ನ್ಯೂನ್ಯತೆ ಅನ್ನೋ ಥರದಲ್ಲಿ ಏನೂ ಅಲ್ಲಿ ಕಂಡು ಬರಲಿಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಬೇಕಾದಂಥ ಮಾತ್ರೆಗಳು, ಎಲ್ಲ ಮಾತ್ರೆಗಳು ಕೂಡ ಅಲ್ಲಿ ಇರ್ತಾ ಇರಲಿಲ್ಲ. ಕೆಲವೊಂದನ್ನು ಔಟ್ಸೈಡ್ ತೊಗೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ, ಎಲ್ಲದೂ ಕೂಡ ಸಪ್ಲೈ ಆಗ್ತಾ ಇಲ್ಲ, ಬೇಕಾಗಿರುವಂಥ ಎಲ್ಲ ರೀತಿಯ ಮಾತ್ರೆಗಳು ಇಲ್ಲ ಅಲ್ಲಿ ಅನ್ನೋದೊಂದು ಅಂಶ ನನಗೆ ಗೊತ್ತಾಯಿತು. ಇದೊಂದು ಸಣ್ಣ ನ್ಯೂನ್ಯತೆ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಅಲ್ಲಿ ಏನು ಫೆಸಿಲಿಟಿ ಇರಬೇಕಾಗಿತ್ತು ಅದು ಇತ್ತು. ಆದರೆ ಅಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡೋದಾಗಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡ್ರನ್ ಲೈಕ್ ಎಕ್ಸ್ರೇ ಮಾಡಬೇಕಾ, ಆ ಥರ ಮುಂದುವರಿದಂಥ ಟ್ರೀಟ್ಮೆಂಟ್ಗಳು ಅಲ್ಲಿಲ್ಲ. ಯಾಕಂದರೆ ಹೆಸರೇ ಹೇಳೋ ರೀತಿಯಲ್ಲಿ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದರೆ ಪ್ರಾಥಮಿಕ ಚಿಕಿತ್ಸೆಗೆ ಅದಿರೋ ಅಂಥದ್ದು. ಅದರಿಂದ ನಿಮಗೆ ಯಾವುದೇ ಬೆನಿಫಿಟ್ ಆಗ್ತಾಯಿಲ್ಲ, ಅಥವಾ ನಿಮ್ಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ನೀವು ಮುಂದೆ ಹೋಗಿ ಅನ್ನೋ ಥರನೇ ಅದರ ಅರ್ಥ. ಆದರೆ ಸುಮಾರು PHC ಅಂತ ಹೇಳಿದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 25,000ರಿಂದ 30,000 ಜನಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಇನ್ನಷ್ಟು ಫೆಸಿಲಿಟಿಗಳನ್ನು ಕೊಡಬೇಕಾಗಿತ್ತೇನೋ, ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಅದನ್ನು ಕೂಡ ಕೊಡಬೇಕಾಗಿತ್ತೇನೋ ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ. ಅದು ಒಂದು ಇದ್ದಿದ್ದರೆ ಭಾಳ ಚೆನ್ನಾಗಿರ್ತಾ ಇತ್ತು. ಬೇರೆ ಕ್ಲಿನಿಕ್ಗಳಿಗೆ ಹೋಗುವಂಥದ್ದು ಕೂಡ ಜನರಿಗೆ ತಪ್ತಾ ಇತ್ತು. ಹಾಗಾಗಿ ಒಬ್ಬ ಸರ್ಕಾರಿ ನೌಕರನಾಗಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಒಳ್ಳೆಯ ಫೆಸಿಲಿಟಿ ನನಗೆ ಸಿಕ್ತು, ಅದಕ್ಕೆ ನನಗೆ ಸಂತೋಷ ಇದೆ. ಇದಾದ ನಂತರದಲ್ಲಿ ನಾನು ತಾಲೂಕು ಆಸ್ಪತ್ರೆಗೂ ಕೂಡ ಒಂದು 3 ಬಾರಿ ಹೋಗಿದ್ದೀನಿ. ನಾನು ಕೂಡ ತೋರಿಸ್ಕೊಳ್ಳೋದಕ್ಕೆ ಹೋಗಿದ್ದೀನಿ, ಮತ್ತು ಬೇರೆ ಸಂದರ್ಭದಲ್ಲೂ ಹೋಗಬೇಕಾದಂಥ ಪರಿಸ್ಥಿತಿಗಳಲ್ಲಿ ಹೋಗಿದ್ದೀನಿ. ಆವಾಗ ನಾನು ಅಬ್ಸರ್ವ್ ಮಾಡಿದಾಗೆ ತಾಲೂಕು ಆಸ್ಪತ್ರೆಯಲ್ಲಿ ಜಾಸ್ತಿ ಕ್ರೌಡ್ ಇದೆ, ಅಲ್ಲಿ ಸ್ವಲ್ಪ ಕ್ಯೂ ಜಾಸ್ತಿ. ಎಷ್ಟು ಜನರಿಗೆ ಅವರು ಕೇಟರ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಜನಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಂತ ಅಂದಮೇಲೆ ಅಲ್ಲಿ ಸಿಟಿ ಇರುತ್ತೆ, ತುಂಬ ಜನಗಳಿರ್ತಾರೆ, ಮತ್ತು ಹಳ್ಳಿಗಳಿಂದ ಬರೋ ಜನಗಳು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತು ಒಂದು ತಾಲೂಕಿಗೆ ಒಂದೇ ತಾಲೂಕು ಆಸ್ಪತ್ರೆ ಇದ್ದರೆ ಹೆಚ್ಚು. ಕೆಲವೊಂದು ತಾಲೂಕು ಆಸ್ಪತ್ರೆಗಳ ಬದಲು ಬೇರೆ ಆಸ್ಪತ್ರೆಗಳು ಇರ್ಬೋದು, ಆ ಮಾಹಿತಿನೂ ಕೂಡ ನಿಮಗೆ ಕೊಡ್ತೀನಿ. ಆದರೆ ತಾಲೂಕು ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಹೇಗಿತ್ತು ಅನ್ನೋದು, ತಾಲೂಕು ಆಸ್ಪತ್ರೆಯಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇದೆ, ಅಲ್ಲಿ ಡಾಕ್ಟರ್ಗಳು ಕೂಡ ನೇಮಕ ಆಗಿದ್ದಾರೆ, ಮತ್ತು ಬೇರೆ ಸಿಬ್ಬಂದಿಗಳು, ನರ್ಸ್ಗಳು ಇವರು ಕೂಡ ಇದ್ದಾರೆ, ಎಲ್ಲ ಅಟೆಂಡರ್ಗಳು, ಮತ್ತು ಈ ಬ್ಲಡ್ ಟೆಸ್ಟ್ ಮಾಡುವಂಥವ್ರು ಬೇರೆ ಬೇರೆ ವಿಭಾಗಗಳಾಗಿ ನೀಟಾಗಿ OPD ಅನ್ನು ಬೇರೆ ಮಾಡಿದ್ದಾರೆ, ಮತ್ತು
ಯಾವಾಗಲೂ ಕೂಡ ನಡೆಯುವಂಥ ಆಸ್ಪತ್ರೆ 24/7 ನಡೆಯೋದು ಕೂಡ ಇನ್ನೊಂದು ಕಡೆ ಚೆನ್ನಾಗಿ ನಡೀತಾ ಇದೆ. ಆದರೆ ನನಗೇನು ಕಂಡು ಬಂತು ಅಂದರೆ ಇಲ್ಲಿ ಯಾಕೆ ಹೆಚ್ಚು ಜನಗಳು ಸ್ವಲ್ಪ ಮಿಡಲ್ ಕ್ಲಾಸ್ ಇರೋವಂಥವ್ರು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಇರೋ ಜನಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ನನಗೆ ಏನು ಕಂಡು ಬಂತು ಅಂದರೆ, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಡಾಕ್ಟರ್ಗಳೇನಿದ್ದಾರೆ ಇವರು ಕೆಲವೊಂದು ಸಂದರ್ಭಗಳಲ್ಲಿ ಒಂದು ರೀತಿ ಹಾರಿಕೆಯಾಗಿ ಅವರು ಪೇಷಂಟ್ಗಳನ್ನು ನೋಡ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಅವ್ರಿಗೆ ಯಾರೊಬ್ಬ ಬಂದ ಬರಪ್ಪ ಕೂತ್ಕೋ, ಏನು ಸಮಸ್ಯೆ, ಹೌದಾ, ಅವನ್ನ ಮುಟ್ಟೂ ಕೂಡ ನೋಡ್ತಾ ಇಲ್ಲ ಸರಿಯಾಗಿ ಆ ಪೇಷಂಟನ್ನು. ನೀವು ನೋಡಿದ್ದೀರಿ, ಸಾಮಾನ್ಯವಾಗಿ ನಮಗೇನು ಗೊತ್ತಿರುತ್ತೆ, ಏನೋ ನಮ್ಗೆ ಹುಷಾರಿಲ್ಲ, ನಮಗೆ ಏನೋ ಜ್ವರ ಬಂದಿದೆ, ಆ ಥರ ನಾವೇನಾದ್ರು ಹೋದಾಗ ಏನು ಮಾಡ್ತಾರೆ, ಒಂದು ಸ್ಟೆಥೋಸ್ಕೋಪ್ ಇಟ್ಟು ನೋಡ್ತಾರೆ, ಅಥವಾ ಲೈಕ್ ನೋಡ್ತಾರೆ ಕಣ್ಣಿನ ಬಣ್ಣ ಯಾವ ಥರ ಇದೆ, ಅಲ್ಲಿ ಏನಾದ್ರು ಬದಲಾವಣೆಗಳಿದೆಯಾ, ನಾಲಿಗೆ ಯಾವ ಥರ ಇದೆ ಅದೆಲ್ಲ ನೋಡ್ತಾರೆ. ಮತ್ತು ಕೆಲವರು ನಾಡಿನೂ ಕೂಡ ನೋಡ್ತಾರೆ. ಈ ಥರ ಏನು ಟೆಸ್ಟ್ ಮಾಡ್ತಾರೆ ಅದನ್ನು ಒಂದು ಸರಿಯಾಗಿ ಮಾಡ್ದೇನೆ ಸುಮ್ಮನೆ ಆತನಿಗೆ ಒಂದು ಮಾತನ್ನು ಗೀಚಿ ಕೊಟ್ಬಿಡೋದು, ಹೋಗಪ್ಪ ಅತ್ಲಾಗೆ ನಾಳೆ ಬಂದುಬಿಡು, ಅಥವಾ ಇನ್ನೇನಾರು ಒಂದು 10 ದಿನ ಬಿಟ್ಕೊಂಡು ಬಾ, ಸರಿ ಹೋಗದೆ ಹೋದರೆ ಆಮೇಲೆ ಬಾ ಅನ್ನೋ ಥರದಲ್ಲಿ ಒಂದು ರೀತಿಯಲ್ಲಿ ಹಾರಿಕೆ ಆದಂಥ ವಾತಾವರಣ ಅಲ್ಲಿ ನನಗೆ ಕಾಣ್ತು. ಇದು ಅಷ್ಟಾಗಿ ನನಗೆ ಸರಿ ಕಾಣಿಸ್ಲಿಲ್ಲ. ಮತ್ತು ಅಲ್ಲಿನ ಯಾಕೆ ಬಹುಶಃ ಅಲ್ಲಿ ಡಾಕ್ಟರ್ಗಳಿಗೆ ತುಂಬ ಪೇಷಂಟ್ಗಳು ಬಂದು ಆ ಥರ ಆಗಿದ್ದಾರೋ ಅಥವಾ ಅವರಿಗೆ ಒತ್ತಡ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ರೀತಿಯಲ್ಲಿ ಅಲ್ಲಿ ಬರುವಂಥವ್ರನ್ನ ಅಷ್ಟು ಗೌರವಪೂರ್ವಕವಾಗಿ ಅವರು ನಡೆಸ್ಕೊಳ್ತಾ ಇಲ್ಲ. ಇವ್ರು ಯಾಕಾದರೂ ಬರ್ತಾರೋ ಅನ್ನೋ ಥರದಲ್ಲಿ ಕೆಲವರು ಡಾಕ್ಟರ್ಗಳು ಮಾಡಿದ್ದು ನನಗೆ ಕಂಡುಬಂತು. ಮತ್ತು ಸಿಬ್ಬಂದಿಗಳು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ಪಂದಿಸಿದಷ್ಟು ಚೆನ್ನಾಗಿ ತಾಲೂಕು ಕೇಂದ್ರದ ಆಸ್ಪತ್ರೆಯಲ್ಲಿ ನನಗೆ ಸ್ಪಂದಿಸಲಿಲ್ಲ. ಅಲ್ಲಿ ಬಹುಶಃ ಕ್ರೌಡ್ ಆಗಿದ್ದೇ ಅದಕ್ಕೆ ಕಾರಣನೋ ಏನೋ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ತಾಲೂಕು ಕೇಂದ್ರದ ಆಸ್ಪತ್ರೆಯಲ್ಲಿ ಏನಾಗಿದೆ ಅಂದರೆ, ತಾಲೂಕು ಆಸ್ಪತ್ರೆಯಲ್ಲಿ ಕೇವಲ ಸಣ್ಣ ಪುಟ್ಟ ಚಿಕಿತ್ಸೆಗೆ ಅಷ್ಟೇ ಅಲ್ಲ, ದೊಡ್ಡ ಮಟ್ಟದ ಆಪ್ರೇಷನ್ಗಳಿಗೆ ಇವನ್ ಅಲ್ಲಿ ಸಪ್ರೇಟಾಗಿ ಈ ಪ್ರಸೂತಿ ತಜ್ಞರು ಇವರೆಲ್ಲ ಒಂದು ಸಪ್ರೇಟ್ ಆಸ್ಪತ್ರೆನೇ ಮಾಡಿದ್ದಾರೆ. ಗರ್ಭಿಣಿಯರಿಗೆ ಮತ್ತು ತಾಯಂದರಿಗೆ ಸಪ್ರೇಟ್ ಆಸ್ಪತ್ರೆ ಇದೆ. ಮತ್ತು ಮಿಕ್ಕಿದ ಎಲ್ಲದೂ ಕೂಡ ಒಂದು ಸಪ್ರೇಟ್ ಆದಂಥ ಆಸ್ಪತ್ರೆ ಇಟ್ಕೊಂಡಿದ್ದಾರೆ. ಇಲ್ಲಿ OPD ಡಿಪಾರ್ಟ್ಮೆಂಟಲ್ಲಿ ಹಲವು ಡಿಪಾರ್ಟ್ಮೆಂಟು, ಲೈಕ್ ನಿಮ್ಗೆ ಗೊತ್ತಿರುತ್ತೆ, ಲಂಗ್ಸಿಗೆ ಸಂಬಂಧಪಟ್ಟ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟವರು, ಕಾರ್ಡಿಯಾಲಜಿಗೆ ಸಂಬಂಧಪಟ್ಟವರು, ಸ್ಕಿನ್ ಡಾಕ್ಟ್ರಿಗೆ ಸಂಬಂಧಪಟ್ಟಂಥವ್ರು. ಸೊ ಆ ಥರ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಸಪ್ರೇಟಾಗಿ ಡಿವಿಷನ್ ಮಾಡಿದ್ರು ಕೂಡ ಇವರು ಕೇವಲ ನಾನು ಗಮನಿಸಿದಂತೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಇರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಧ್ಯದಲ್ಲಿ 1.5 ಗಂಟೆಯಷ್ಟು ಊಟದ ಬ್ರೇಕನ್ನು ಕೊಟ್ಟಿದ್ದಾರೆ. ಬರ್ತಾ ಇರೋದೇ 9:30 10 ಗಂಟೆ, ಹೋಗ್ತಾ ಇರೋದೇ 4 ಗಂಟೆ 4:15ವರೆಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಮಧ್ಯದಲ್ಲಿ ಇವರು 1.5 ಗಂಟೆ ಊಟ ಮಾಡ್ತಾರಾ? ಜನರು ಇವ್ರಿಗೆ ಕ್ಯೂವಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಇಡೀ ದಿನ. ಇವ್ರುಗಳು 1.5 ಗಂಟೆ ಊಟಕ್ಕೆ ಬ್ರೇಕನ್ನು ಹಾಕೊಂಡಿದ್ದಾರೆ. ಸೊ ಈ ಥರ ಆದರೆ ಈಗ ನಾವು ಒಂದು ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಸಡನ್ನಾಗಿ ನಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ನಮಗೆ ಕೂಡಲೇ ಅಡ್ಮಿಷನ್ ಮಾಡಿಕೊಂಡು ಯಾವ ಡಾಕ್ಟರ್ ಇದ್ದ ಅವ್ರ ಹತ್ರ ಕರ್ಕೊಂಡು ಹೋಗಿ ಕೂಡಲೇ ನಮಗೆ ಚಿಕಿತ್ಸೆ ಕೊಡ್ತಾರೆ. ಇಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಸಪ್ರೇಟಾಗಿದೆ. ಅಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಆದರೆ ನಾನು ಹೇಳ್ತಿರೋದು OPD ಬಗ್ಗೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ತೋರಿಸ್ಕೊಳ್ಳೋಕೆ ಬರೋವಂಥ ಜನಗಳು ಕ್ಯೂವಲ್ಲಿ ನಿಂತು ಗಂಟೆಗಟ್ಟಲೆ ಕಾಯಬೇಕಾ? ಆ ಥರ ಇದ್ದರೂ ಕೂಡ ಇವರು 1.5 ಗಂಟೆ ತೊಗೋಬೇಕಾ ಊಟ ಮಾಡೋದಕ್ಕೆ? 3/4 ಗಂಟೆ ಸಾಲೋದಿಲ್ವಾ? 40 ನಿಮಿಷ ಸಾಲೋದಿಲ್ವಾ? ಅದನ್ನು ಖಂಡಿತವಾಗ್ಲೂ ಆ ಆಸ್ಪತ್ರೆಯ ಸೂಪರ್ವೈಸರ್ ಯಾರಿರ್ತಾರೆ ಅವರು ಅದನ್ನು ಗಮನಿಸಬೇಕಾಗಿತ್ತು. ಮತ್ತು ಈ ಟೋಟಲ್ ವ್ಯವಸ್ಥೆಯಲ್ಲಿ ಒಂದು ಟೈಮಿಂಗ್ಸನ್ನು ಕರೆಕ್ಟಾಗಿ ನಿಗದಿ ಮಾಡಿ, ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡಿ ಸಂಜೆ 5 ಗಂಟೆ 5:15ವರೆಗೂ ಮಾಡಿದರೆ ಅದೇನೋ ಅಂತ ತಪ್ಪಾಗೋದಿಲ್ಲ. ಅದರಲ್ಲಿ ಮಧ್ಯದಲ್ಲಿ ನಾವು ಬ್ರೇಕ್ ಕೊಡೋದ್ರಿಂದ ಬಹುತೇಕ ಸಂದರ್ಭದಲ್ಲಿ ಅದು ಸಾಕಾಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಸಿಬ್ಬಂದಿಗಳು ಸಂಖ್ಯೆ ಕೂಡ ಜಾಸ್ತಿ ಆಗಬೇಕು. ಅದು ಕೂಡ ಖಂಡಿತ ಸಿಬ್ಬಂದಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡಿದರೆ ಅಲ್ಲಿರುವಂಥವ್ರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಆದರೆ ನಾನು ಒಬ್ಬ ಸರ್ಕಾರಿ ನೌಕರನಾಗಿ ನಾನು ಮನವಿ ಮಾಡೋದೇನೆಂದರೆ, ದಯವಿಟ್ಟು ಸರ್ಕಾರಿ ನೌಕರರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ. ನಿಮಗೆ ಹುಷಾರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ. ನೀವು ಸರ್ಕಾರಿ ನೌಕರರು ನಾವೇ ಹೋಗಿಲ್ಲ ಅಂತ ಹೇಳಿದರೆ ಬೇರೆ ಜನಗಳು ಯಾವ ರೀತಿ ಹೋಗೋಕ್ಕಾಗುತ್ತೆ? ನಾನು ನೋಡ್ದಂಗೆ ನಾನು ಹೋದಾಗ ಬಹುತೇಕ ಯಾರು ಅಫಿಷಿಯಲ್ಗಳು ಅಲ್ಲಿಗೆ ಬಂದಿರಲಿಲ್ಲ. ಅವ್ರು ಯಾರು ತೋರಿಸ್ಕೊಳಕ್ಕಂತೂ ಬಂದಿರಲಿಲ್ಲ. ಬರೀ ಕೇವಲ ಯಾರು ಬಡವರು ಇರ್ತಾರೆ, ಸ್ವಲ್ಪ ನಿರ್ಗತಿಕರು ಇರ್ತಾರೆ, ಅಥವಾ ಒಂದು ರೀತಿಯಲ್ಲಿ ತುಂಬ ಓಲ್ಡ್ ಏಜ್ ಪೀಪಲ್ ಇರ್ತಾರೆ, ಅಥವಾ ರೂರಲ್ ಏರಿಯಾದಲ್ಲಿ ಇದ್ದಂಥವರು, ಅಂಥವರು ಮತ್ತು ಕೂಲಿ ಕಾರ್ಮಿಕರು, ರೈತರು ಇಂಥವರೇ ಬಂದಿದ್ದರೆ ಹೊರತು ಅಫಿಷಿಯಲ್ಗಳು ಅಲ್ಲಿ ಇರಲಿಲ್ಲ. ಬಹುತೇಕ ನನಗೆ ಅನಿಸೋದು ಇದೇ ಕಾರಣಕ್ಕಾಗಿಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಅಷ್ಟಾಗಿ ಟ್ರೀಟ್ಮೆಂಟ್ ಸಿಗದೇ ಇರೋದಕ್ಕೆ ಕಾರಣನೇ ಇದು. ಹಾಗಾಗಿ ನಾನು ದಯವಿಟ್ಟು ಮನವಿ ಮಾಡ್ತೀನಿ, ಸರ್ಕಾರಿ ನೌಕರರು ದಯವಿಟ್ಟು ನಿಮಗೆ ಹುಷಾರಿಲ್ಲದೆ ಇದ್ದಾಗ, ತುಂಬ ಎಮರ್ಜೆನ್ಸಿ ಅನ್ನುವಂಥ ಸಂದರ್ಭದಲ್ಲಿ ಬಿಡಿ, ತುಂಬ ಎಮರ್ಜೆನ್ಸಿ ಇರುವಾಗ ನಿಮಗೆ ಪ್ರೈವೇಟ್ ಸಿಗುತ್ತೋ ಅಥವಾ ಗೌರ್ಮೆಂಟ್ ಸಿಗುತ್ತೋ ಎಲ್ಲೋ ಒಂದು ಹತ್ತಿರದಲ್ಲಿ ಹೋಗಿ ತೋರಿಸ್ಕೊಳ್ರಿ. ಆದರೆ ನಿಮಗೆ ಅಂಥ ಅರ್ಜೆಂಟ್ ಇಲ್ಲ ಅನ್ನುವಾಗ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬನ್ನಿ, ಸರ್ಕಾರಿ ಆಸ್ಪತ್ರೆಗೆ ತೋರಿಸ್ಕೊಳ್ರಿ. ಈ ಉದಾಹರಣೆಗೆ ಯಾರೋ ಒಬ್ಬಂಗೆ ಲೈಕ್ ಏನೋ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು, ಅದೇನು ಅಂಥ ಅರ್ಜೆಂಟ್ ಅಲ್ಲ, ಸಡನ್ನಾಗಿ ತೋರಿಸ್ಬೇಕನ್ನೋಂಥದ್ದು. ಹಾಗಾಗಿ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದು ತೋರಿಸ್ಕೋಬೋದಲ್ಲ ಅಂತ ನನಗೆ ಅನಿಸಿದಂಥದ್ದು. ಹಾಗಾಗಿ ನಾನು ಕೂಡ ಕಳೆದ 10 ತಿಂಗಳಿಂದ ನನ್ನ ವೃತ್ತಿ ಜೀವನದಲ್ಲಿ ನನಗೆ ಏನೇ ಒಂದು ಅವಶ್ಯಕತೆ ಬಿದ್ದಾಗ ನಾನು ಬಹುತೇಕ ಅಲ್ಲೇ ಹೋಗ್ತಾಯಿದ್ದೀನಿ.
ಮತ್ತು ಅಲ್ಲಿ ನಾನು ಹೇಳಿದಾಗೆ ಒಂದಷ್ಟು ಫೆಸಿಲಿಟಿ ಇದೆ, ಎಕ್ಸ್ರೇ, ECG, ಬ್ಲಡ್ ಟೆಸ್ಟ್ಗಳು, ಈ ಥರ ಎಲ್ಲವನ್ನು ಮಾಡೋಂಥದ್ದಿದೆ. ಬಟ್ ಎಲ್ಲದಕ್ಕೂ ಕೂಡ ತುಂಬ ಕ್ಯೂ ಇದೆ, ಕ್ರೌಡೆಡ್ ಆಗ್ತಾ ಇದೆ. ಅದು ಆ ಜನರಿಗೆ, ಆ ಪಾಪ್ಯುಲೇಷನ್ಗೆ ಸಾಲ್ತಾ ಇಲ್ಲ. ಇನ್ನೂ ಹೆಚ್ಚಿನದಾದಂಥ ಸಿಬ್ಬಂದಿಗಳು ಮತ್ತು ಎಕ್ವಿಪ್ಮೆಂಟ್ಗಳ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತು. ಮತ್ತು ಅಲ್ಲಿನ ವರ್ಕ್ ಟೈಮ್ನು ಕೂಡ ಜಾಸ್ತಿ ಮಾಡಬೇಕು. ಯಾಕೆಂದರೆ ಜನಕ್ಕೆ ಯಾವಾಗ ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿದ್ದಾರೆ, ಮೊದಲೇ ಅವ್ರು ಸಂಕಟದಲ್ಲಿದ್ದಾರೆ, ಮೊದಲೇ ಅವರು ನೋವಲ್ಲಿರ್ತಾರೆ, ಅಂಥವ್ರಿಗೆ ನೀವು ಗಂಟೆಗಟ್ಟಲೆ ಕಾಯಿಸಿ ಬಂದ ಮೇಲೂ ಕರೆಕ್ಟಾಗಿ ಚಿಕಿತ್ಸೆ ಕೊಡದೆ ಅವ್ರಿಗೆ ನಾಳೆ ಬಾ, ನಾಡಿದ್ದು ಬಾ, ಇನ್ನು 5 ದಿನ ಬಿಟ್ಕೊಂಡು ನೀವು ಸರಿಯಾದರೆ ನೋಡೋಣ, ಈ ಥರ ಹೇಳಿದರೆ ಆ ಪೇಷಂಟ್ ಕತೆ ಏನಾಗುತ್ತೆ? ಸೊ ಹಾಗಾಗಿನೇ ಜನಗಳು ಹೆದರುಕೊಂಡು ಒಂದು ರೀತಿಯಲ್ಲಿ ನನ್ನ ತುಂಬ ಹತ್ರದ ಸಂಬಂಧಿಯೇ ಒಬ್ಬರು, ನಾನು ಈ ಥರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀಯ, ಯಾಕೆ ಹೋಗ್ತಾ ಇದೆಯಾ ನೀನು, ಅಲ್ಲಿಗೆ ಯಾಕೆ ಹೋಗ್ತೀಯಾ, ದಯವಿಟ್ಟು ಪ್ರೈವೇಟ್ಗೆ ಹೋಗು, ಅಲ್ಲಿ ಟ್ರೀಟ್ಮೆಂಟ್ ಸರಿಯೇ ಇರಲ್ಲ, ಅಲ್ಲಿ ಮೆಡಿಸಿನೇ ವರ್ಕ್ ಆಗಲ್ಲ, ಈ ಥರದಾದಂತಹ ಒಂದು ಕೆಟ್ಟ ಭಾವನೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಜನರಲ್ಲಿ ಇವತ್ತಿದೆ. ಈ ಥರ ಇರಬೇಕಾದ್ರೆ ಯಾರು ಹೋಗ್ತಾರೆ? ಅಫಿಷಿಯಲ್ಗಳು ಯಾಕೆ ಹೋಗ್ತಾರೆ? ಮೇಲ್ಮಧ್ಯಮ ವರ್ಗದವ್ರು ಯಾಕೆ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ? ಈ ಥರ ಕೆಟ್ಟ ಭಾವನೆ ಅವ್ರಿಗಿದೆ, ಆಲ್ರೆಡಿ ಅದ್ರ ಬಗ್ಗೆ ವಿಶ್ವಾಸನೇ ಇಲ್ಲ ಅವರಿಗೆ, ಆಗಿರ್ಬೇಕಾದ್ರೆ ಅವ್ರು ಹೋಗಲ್ಲ. ಹಾಗಾಗಿ ನಾನು ಕಡೆ ಪಕ್ಷ ಸರ್ಕಾರಿ ನೌಕರರಾದರೂ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ನೀವು ಚಿಕಿತ್ಸೆ ಪಡೀರಿ. ನೀವು ಪದೇ ಪದೇ ನಮ್ಮಂಥವರೆಲ್ಲ ಹೋದಾಗೆ ಅಲ್ಲಿನ ವಾತಾವರಣ ತಾನಾಗೇ ಬದಲಾಗುತ್ತೆ. ನಾವು ಎಕ್ಸ್ಟ್ರಾ ಅದಕ್ಕೆ ಏನು ಎಫರ್ಟ್ ಹಾಕೋದು ಬೇಕಾಗಿಲ್ಲ. ನಾನು ಓದೋ ಸಂದರ್ಭದಲ್ಲಿ 1-2 ಡಾಕ್ಟ್ರುಗಳು ಕೇಳಿದರು, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಈ ಥರ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದಾಗ ಅವರುಗಳು ಏನೋ ಒಂದು ರೀತಿಯಲ್ಲಿ ನನ್ನ ಇವನು ಯಾಕೆ ಇಲ್ಲಿ ಬಂದಿದ್ದಾನಪ್ಪ ಅನ್ನೋ ಥರದಲ್ಲೇ ನೋಡಿದರು. ಅಂದರೆ ನನಗೆ ಅಲ್ಲಿ ಅವ್ರ ಕಣ್ಣು ನೋಟದಲ್ಲೇ ನನಗೆ ಒಂದು ರೀತಿಯಲ್ಲಿ ಗೊತ್ತಾಯ್ತು, ಇವ್ರು ಯಾಕೋ ಬೇರೆ ಥರದಲ್ಲಿ ಭಾವನೆ ಇದೆ, ಇವ್ರಿಗೆ ಯಾಕೆ ಬಂದಿದ್ದಾನೆ ಇವನು ಇಲ್ಲಿಗೆ ಅನ್ನೋ ಥರದಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾರೇನೋ ಅನ್ನೋ ಥರದಲ್ಲಿ ಅವರ ಎಕ್ಸ್ಪ್ರೆಷನ್ಗಳಿದ್ವು. ಹಂಗಾಗಿ ದಯವಿಟ್ಟು ನಾನು ಹಿರಿಯ ಅಧಿಕಾರಿಗಳಿರ್ಬೋದು, C ಗ್ರೂಪಿನ, B ಗ್ರೂಪಿನ ನೌಕರರು ಯಾರಾದರೂ ಇರ್ಬೋದು, ದಯವಿಟ್ಟು ನಾವೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ತೋರಿಸ್ಕೊಳ್ಳೋಣ. ಯಾಕೆ ಅಂತ ಹೇಳಿದರೆ ಇವತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅದೇನು ಸಾಮಾನ್ಯ ಅಲ್ಲ, ಮಾಫಿಯಾ ನಡೀತಾ ಇರೋದು. ಸೇವೆ ಅಲ್ಲ, ಅದು ಮಾಫಿಯಾ. ಯಾಕೆಂದರೆ ಕೇವಲ ಒಂದು ಸಣ್ಣದೇನಾದ್ರು ನಿಮ್ಗೆ ಆಗಿದೆ, ಒಂದು ವೈರಲ್ ಫೀವರ್ ಆ ಥರದ್ದು ಏನಾರು ಆಗಿ ನೀವು ಅಡ್ಮಿಟ್ ಆಗಿದ್ದೀರಾ, ಅದರಲ್ಲೂ ಕೂಡ ಮೆಟ್ರೋಪಾಲಿಟನ್ ಸಿಟೀಸು, ಈ ಬೆಂಗಳೂರಂಥ ನಗರಗಳಲ್ಲಂತೂ ನಿಮ್ಮ ಇಡೀ ಸೇವಿಂಗ್ಸ್ ದುಡ್ಡನ್ನು ಹಾಳು ಮಾಡಾಕ್ತಾ ಇದೆ. ನೀವು ಇಡೀ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ದುಡಿದು ಕೂಡಿಟ್ಟಿದ್ದೀರಾ, ಆ ಇಡೀ ದುಡ್ಡನ್ನೆಲ್ಲ ಹಾಳು ಮಾಡಾಕ್ತಾ ಇದ್ದಾರೆ ಈ ಖಾಸಗಿ ಮಾಫಿಯಾಗಳು. ಹಾಗಾಗಿ ಕೆಲವೊಂದು ಒಳ್ಳೆಯ ಆಸ್ಪತ್ರೆಗಳು ಇದೆ, ನಾನು ಅದನ್ನು ಖಾಸಗಿಯಲ್ಲೂ ನೋಡಿದ್ದೀನಿ. ಅಲ್ಲಿ ಒಂದು ಕೋಆಪರೇಟಿವ್ ಆಗಿ ನಡೆಸ್ತಾ ಇರ್ತಾರೆ, ಒಂದು ರೀತಿಯಲ್ಲಿ ಫಿಲಾಂಟ್ರೋಫಿಕ್ ಅಂತೀವಿ, ಅಂದರೆ ಸ್ವಲ್ಪ ನಾವು ಜನರಿಗೂ ಸೇವೆ ಮಾಡಬೇಕು, ನಮ್ಮ ಆಸ್ಪತ್ರೆ ನಡಿಬೇಕು ಅನ್ನೋ ಥರದಲ್ಲಿ ಇರುತ್ತೆ. ಅಲ್ಲಿ ಅಷ್ಟೊಂದು ಫೀಸ್ ಇರೋದಿಲ್ಲ, ಒಂದು ತಕ್ಕ ಮಟ್ಟಿಗೆ ಫೀಸ್ ಇರುತ್ತೆ. ಈವನ್ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಅದರದೇ ಆದಂಥ ಫೀಸ್ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಫ್ರೀಯಾಗಿ ಕೊಡೋದಿಲ್ಲ, ಕೇವಲ BPL ಕಾರ್ಡ್ ಅವ್ರಿಗೆ ಮಾತ್ರ ಫ್ರೀ ಇರುತ್ತೆ. ಇನ್ನು ಮಿಕ್ಕಿದವ್ರಿಗೂ ಒಂದು ಮಿನಿಮಲ್ ಚಾರ್ಜನ್ನು ಮಾಡ್ತಾರೆ. ಹೊರಗಡೆಗಿನ್ನ ತುಂಬ ಕಡಿಮೆ ಇದೆ. ಲೈಕ್ ಈಗ OPDಯಲ್ಲಿ ತೋರಿಸ್ಬೇಕಂದ್ರೆ ಒಂದು 10 ರೂಪಾಯಿ ಇರುತ್ತೆ. ಈವನ್ ಬ್ಲಡ್ ಟೆಸ್ಟ್ಗಳು, ಮಿಕ್ಕಿ ಟೆಸ್ಟ್ಗಳು ಕೂಡ ಹೊರಗಡೆಗಿನ್ನ ಒಂದು 60-70% ಕಡಿಮೆ ಇರುತ್ತೆ ಇಲ್ಲಿ ದುಡ್ಡು. ಸೊ ಹಾಗಾಗಿ ಅದು ಕೂಡ ಇದೆ. ಈ ಪ್ರೈವೇಟ್ ಮಾಫಿಯಾಗಿ ನಾವು ಸಿಗಾಕೊಳ್ಬಾರ್ದು ಅಂತ ಹೇಳಿದರೆ, ನಮ್ಮ ಒಂದು ಕುಟುಂಬಗಳು ಮುಂದೆ ಒಂದು ಸೆಕ್ಯೂರ್ಡ್ ಆಗಿರಬೇಕು, ನಮ್ಮ ಒಂದು ಜೀವನ ಕಷ್ಟಕ್ಕೆ ಸಿಲುಕಬಾರ್ದು ಅಂತ ಹೇಳಿದರೆ ನಾವು ಸರ್ಕಾರಿ ವ್ಯವಸ್ಥೆಯನ್ನೇ ಬಲಪಡಿಸಿಕೊಳ್ಳಬೇಕು. ಬೇರೆ ದಾರಿ ಇಲ್ಲ. ನಾವು ಕೇವಲ ಖಾಸಗಿ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಇವತ್ತು ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲೇಬೇಕಾದಂಥ ಅವಶ್ಯಕತೆ ಅಷ್ಟಾಗಿ ಕಂಡು ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಲೈಫ್ ಸ್ಟೈಲು ನಮ್ಮದು ಬದಲಾದಂತೆ ಅಲ್ಲಿ ಬರುವಂಥ ರೋಗಗಳು ಕೂಡ ಬದಲಾದವು. ಅದಾದಮೇಲೆ ನಮಗೆ ಬರುವಂಥ ಪ್ರಾಬ್ಲಮ್ಗಳು ಜಾಸ್ತಿ ಆದಂಗೆ ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿನೂ ಬದಲಾಯಿತು. ಹೆಚ್ಚು ಆಸ್ಪತ್ರೆಗೆ ಹೋಗಬೇಕಾದಂಥ ಸ್ಥಿತಿ ಬಂತು. ಇವತ್ತಿನ ಫುಡ್ಡು ಎಲ್ಲ ನಿಮಗೆ ಗೊತ್ತಿದೆ ಯಾವ ಥರ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ. ಸೊ ಹಾಗಾಗಿನೇ ಇವತ್ತು ಆಸ್ಪತ್ರೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಹೆಚ್ಚಾಗಿ ಬಂದಿರೋದ್ರಿಂದ ನಾವು ಪದೇ ಪ್ರೈವೇಟಿಗೆ ಹೋಗಿ ನಮ್ಮ ಇಡೀ ಎಲ್ಲ ಹಣವನ್ನು ದುಡಿದಿದ್ದೆಲ್ಲನೂ ಅಲ್ಲೇ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬೇಡ. ಹಾಗಾಗಿ ಕಡೆ ಪಕ್ಷ ಸರ್ಕಾರಿ ನೌಕರರು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ. ಆ ಮುಖಾಂತರ ಅಲ್ಲಿ ಬದಲಾವಣೆ ಆಗಲಿ. ಬದಲಾವಣೆ ಆದ ನಂತರ ಕಡೆಗೊಂದು ದಿನ ನಮಗೂ ಬೆನಿಫಿಟ್ ಆಗುತ್ತೆ, ಯಾರು ಜನಸಾಮಾನ್ಯರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ತಮ್ಮ ಮೈಂಡ್ಸೆಟ್ಟನ್ನು ಬದಲು ಮಾಡ್ಕೊಳ್ತಾರೆ. ಇಲ್ಲಿ ಅಫಿಷಿಯಲ್ಗಳು ಬರ್ತಾ ಇದ್ದಾರೆ, ಯಾರು ಅಫಿಷಿಯಲ್ಲೋ, ಯಾರು ಅಲ್ವೋ, ಯಾರು ಉನ್ನತ ಹುದ್ದೆಯಲ್ಲಿದ್ದಾರೋ ಗೊತ್ತಾಗಲ್ಲ. ಎಂಥವರಾದರೂ ಬಂದಿರ್ಬೋದು, ನಾನು ಪ್ರತಿಯೊಬ್ಬರೂ ಸರಿಯಾಗಿ ನೋಡಬೇಕು, ಅಥವಾ ಅವ್ರ ಸಂಬಂಧಿಕರು ಬಂದಿರ್ಬೋದು, ನಾನು ಸರಿಯಾಗಿ ನೋಡಬೇಕು. ಇಲ್ಲ ಅಂತ ಹೇಳಿದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋವಂಥದ್ದು ಅವ್ರಿಗೂ ಬರುತ್ತೆ. ಅವ್ರ ಮೈಂಡ್ಸೆಟ್ಗಳು ಕೂಡ ನಿಧಾನವಾಗಿ ಚೇಂಜ್ ಆಗುತ್ತೆ. ಒಂದೇ ದಿನದಲ್ಲಿ ಎಲ್ಲದೂ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ವರಮಹಾಲಕ್ಷ್ಮಿ ಪೂಜೆ ಆಯಿತು. ಎಷ್ಟೋ ಜನಗಳು ತಾಯಿ ಲಕ್ಷ್ಮಿ ಬಾರಮ್ಮ ಮನೆಗೆ ಅಂತ ಹೇಳಿ ವಾಟ್ಸಪ್ನಲ್ಲಿ ಅಲ್ಲಿ ಸ್ಟೇಟಸ್ಗಳನ್ನು ಹಾಕೊಂಡಿದ್ರು. ಈಗ ಅದು ಕೂಡ ಒಳ್ಳೆಯದೇ. ಆದರೆ ನಾವು ದುಡ್ದಂಥ ದುಡ್ಡು ಈ ಥರದ ಮಾರ್ಗಗಳಲ್ಲಿ ಯಾವಾಗಲೂ ಹೋಗ್ತಾನೆ ಇದ್ದರೆ ಲಕ್ಷ್ಮಿ ನಮ್ಮ ಮನೇಲಿ ಹೇಗಿರ್ತಾಳೆ? ಹಾಗಾಗಿ ಮೊದಲು ನಮ್ಮ ಮನೇಲಿ ಲಕ್ಷ್ಮಿ ಇರಬೇಕು ಅಂತ ಹೇಳಿದರೆ ಈ ಥರ ಖಾಸಗಿ ಮಾಫಿಯಾಗಿ ನಾವು ಬಲಿಯಾಗೋದನ್ನು ಮೊದಲು ನಿಲ್ಲಿಸಬೇಕು. ಕೇವಲ ಎಷ್ಟು ಮಿನಿಮಮ್ ಚಾರ್ಜಲ್ಲಿ ನಮಗೆ ಶುಶ್ರೂಷೆ ಆಗಬೇಕು, ಮಿನಿಮಮ್ ಚಾರ್ಜಲ್ಲಿ ನಮಗೆ ಟ್ರೀಟ್ಮೆಂಟ್ ಸಿಗಬೇಕು.
ಆ ಥರದಾದಂಥ ವ್ಯವಸ್ಥೆ ಇರಬೇಕು. ಯಾರೋ ಒಬ್ಬ ಹುಷಾರಿಲ್ಲ, ಯಾರೋ ಒಬ್ಬ ತೊಂದರೆಯಲ್ಲಿದ್ದಾನೆ ಅಂದ ಮಾತ್ರಕ್ಕೆ ಅವನ ಇಡೀ ಅಡಮಾನ, ಅವನ ಆಸ್ತಿ ಪಾಸ್ತಿ ಒಡವೆ ಎಲ್ಲನೂ ಮಾರ್ಕೊಂಡು ಅವನು ಹಾಳಾಗಿ ಹೋಗುವಂಥ ಪರಿಸ್ಥಿತಿಗೆ ಅವನುಗಳನ್ನು ತೊಗೊಂಡು ಬರ್ತಾ ಇರೋವಂಥ ಆಸ್ಪತ್ರೆಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ದಯವಿಟ್ಟು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭದ್ರತೆಗೆ ದಯವಿಟ್ಟು ಸರ್ಕಾರಿ ನೌಕರರು ಇನ್ನು ಮುಂದಕ್ಕಾದರೂ ಸಮೇತ ಸರ್ಕಾರಿ ಆಸ್ಪತ್ರೆಗಳಿಗೆ ತೋರಿಸ್ಕೊಳ್ಳೋದ್ರ ಮುಖಾಂತರ ಈ ಸರ್ಕಾರಿ ವ್ಯವಸ್ಥೆಯನ್ನು, ನಮ್ಮ ಸರ್ಕಾರದ ವ್ಯವಸ್ಥೆಯನ್ನು ನಾವು ಬಲಪಡಿಸೋದ್ರ ಕಡೆಗೆ ನೋಡೋಣ ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂಥ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ಳಿ. ಆ ಮುಖಾಂತರ ಬಡವರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲರೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಬಂದವಳೆ. ಥ್ಯಾಂಕ್ ಯು.